ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. ನಾನು ಕಾಣಿಸ್ಕೊಳ್ಳದೆ ಅಲ್ಲೆಲ್ಲ ದೂರದಲ್ಲಿ ಕೂತ್ಕೊಂಡಿದ್ದೆ, ಇವರು ಹಿಡ್ಕೊಂಬಿಡ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡಿರ್ತೀರ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನಂದೊಂದು ರಿಕ್ವೆಸ್ಟ್ ಇದೆ. ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಾರ್ ಜೊತೆಗೆ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಎಲ್ಲ ನಟರಿಗೂ ನಟಿಯರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಮುಗಿದ ಮೇಲೆಲ್ಲ ಕಾಯಕ್ಕಾಗಲ್ಲ, ಅಂದ್ಕೊಂಡಾಗ ಸೆಲ್ಫಿ ತೊಗೊಂಬಿಡ್ಬೇಕು ಸರ್. ಅಣ್ಣ ವರದ ಅವ್ರಿಗೆ ಒಂದೇ ಒಂದು ಸೆಲ್ಫಿ. ಅಣ್ಣ ಬನ್ನಿ ಅಣ್ಣ, ಇಲ್ಲೇರಿ. ಹಾಂ, ಇಲ್ಲಿ ಕೆಳಗಡೆ ಲೈಟ್ ಹತ್ರ. ಹಾಂ, ಸೆಲ್ಫಿ ಹೆಂಗೆ ತಗೊಳ್ಳೋದು? ಫೋನ್ ಬೇಡವಾ ವರದ ಸರ್? ಹಾಂ, ಮೇಲ್ ಬನ್ನಿ. ಶಿವಣ್ಣನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ವರದ ಅವರು ಅಂತ ಒಂದು ತಮ್ನೇಲ್ ಬರಬೇಕಲ್ಲ. ಅದು ಸೂಪರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ತುಂಬ ಸಂತೋಷ ಆಗ್ತಾ ಇದೆ, ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ. ಶಿವಣ್ಣ, ಮ್ಯಾಗ್ನೆಟಿಕ್ ಪ್ರೆಸೆನ್ಸ್, ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ನರ್ತನ್ ಸರ್, ಫ್ಯಾಬುಲಸ್ ಡೈರೆಕ್ಷನ್. ನವೀನ್, ಆಲ್ ದ ಆ್ಯಕ್ಟರ್, ಎಲ್ಲ ನಟರುಗಳು, ಪ್ರಶಾಂತ್, ಅವ್ರ ಟೀಮು, ಎಲ್ಲರಿಗೂ ಆಮೇಲೆ ಇಟ್ಸ್ ಭಾಳ ತುಂಬ ಖುಷಿ ಕೊಡೋ ವಿಚಾರ. ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಭಾಳ ಮುಖ್ಯ ಆಗಿತ್ತು. ಇವತ್ತು ಕನ್ನಡ ಸಿನಿಮಾ ಗೆದ್ದಿದೆ. ತುಂಬ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗಾಗುತ್ತೆ ಅಂತ. ನಿಜವಾಗ್ಲೂ ಐ ವಿಲ್ ಬಿ ವೆರಿ ಹ್ಯಾಪಿ. ಏನು ಹೇಳೋಕ್ಕಾಗಲ್ಲ, ಎಲ್ಲ ಹೇಳಿದ್ದೀನಿ ಸುಮಾರು ಸರಿ. ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, ಗೀತಾ ಮೇಡಮ್, ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ಮಾತೇ ಬರ್ತಿಲ್ಲ, ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಮಧು ಮಾತಾಡಿದ್ದು ಅಥವಾ ನಮ್ಮ ಘಟ್ಟ ಅವ್ರು ಮಾತಾಡಿದ್ದು ತುಂಬ ಎಮೋಷ್ನಲ್ ಆಯಿತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಹಾಗೆ ನಮ್ಮ ಬೈರಿತಿರಣಗಲ್ ಫ್ಯಾಮ್ಲಿಗೆ ನಮಸ್ಕಾರ. ಶಿವಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ಆ ಸೀನ್, ಆ್ಯಕ್ಚುಲಿ ಫಸ್ಟ್ ಶೋ ಸೀನ್ ನಡೀತಿರ್ಬೇಕಂದ್ರೆ ಸ್ಕ್ರೀನ್, ನಾನು ನಿಮ್ಮನ್ನು ಹಿಂಗೆ ಗುರಾಯಿಸ್ಬೇಕಂದ್ರೆ ಸ್ಕ್ರೀನ್ಗೆ ಹೋಗಿ ಒಂದಷ್ಟು ಜನ ಗೊತ್ತಾ ಇದ್ರು. ನನಗೆ ಒಂದು ಆಚೆ ಬಂದಾದ್ಮೇಲೆ ಏನೋ ನಮ್ಮ ಬಾಸ್ಗೆ ಇದು ಅಂದ್ಬಿಟ್ಟು ನನಗೆ ಯಾರೋ ಬಂದರೆ ಹಿಂಗೆ ನನಗೆ ಅವಾಗ ಎಷ್ಟು ಖುಷಿ ಆಯ್ತು ಅಂದರೆ ಎಲ್ಲೋ ಒಂದು ಕಡೆ ಓಕೆ, ಐ ಹ್ಯಾವ್ ಜಸ್ಟಿಫೈಡ್ ದಟ್ ಕ್ಯಾರೆಕ್ಟರ್ ಅನಿಸ್ತು. ಸೊ ದಟ್ ಕಂಪ್ಲೀಟ್ ಕ್ರೆಡಿಟ್ ನಾನು ನರ್ತನ್ ಸರ್ ಕೊಡ್ತೀನಿ. ಆ ಕಂಪೋಸಿಷನ್, ನಾನು ಆ ಸೀನ್ ಪೇಪರ್ ಓದಿದಾಗನೇ ನಾನು ಸಖತ್ ಎಕ್ಸೈಟ್ ಆದೆ. ಈ ಸೀನಿಗೆ ಗ್ಯಾರಂಟಿ ಚಪ್ಪಾಳೆ ಬೀಳತ್ತೆ, ವಿಸಿಲ್ ಬೀಳತ್ತೆ ಅಂದೆ. ಆಮೇಲೆ ಕರ್ಮ ಅಂತ ಒಂದು ಬರುತ್ತೆ. ಹೊಯ್ಸಳ ಸಿನಿಮಾಲಿ ನಾನು ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀನಿ ಶಿವಣ್ಣ, ಈ ಸಿನಿಮಾಲಿ ನೀವು ನನ್ನ ಸ್ಟೇಷನ್ಗೆ ಬೆಂಕಿ ಬೀಳತ್ತೆ ಹಾಗೆ. ಯಾ ಸೊ ಈ ಸಂದರ್ಭದಲ್ಲಿ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಶಿವಣ್ಣ. ಬಹುಶಃ ಅವತ್ತು ನಾನು ಸಖತ್ ಟೆನ್ಷನ್ ಆಗಿದೆ. ನೀವು ಬಂದಾಗ ಒಂದು ಲುಕ್ ಕೊಟ್ರಿ, ಹಿಂಗೆ ಬರ್ತಿರ್ಬೇಕಂದ್ರೆ ನಾನು ಒಂದು ಸೆಕೆಂಡ್ ನನಗೆ ಶಿವಣ್ಣನ ಕಣ್ಣು ನೋಡೋಕ್ಕಾಗಲ್ಲ ನನಗೆ ಅಂತ. ಬಟ್ ಯು ಮೇಡ್ ಮಿ ಸೋ ಕಂಫರ್ಟಬಲ್. ಅಕ್ಕನ ಪರಿಚಯ ಮಾಡಿಸಿದ್ರಿ, ಮೇಡಮ್ನ ಪರಿಚಯ ಮಾಡಿಸಿದ್ರಿ. ಲೈಕ್ ದಟ್ ಗೇವ್ ಮಿ ಎ ಕಾನ್ಫಿಡೆನ್ಸ್. ಸಿ ದಟ್ಸ್ ವಾಟ್ ದೊಡ್ಡ ಮನೆ ಅಂತ ಹೇಳೋದೇ ಅದಕ್ಕೆ ಅನಿಸುತ್ತೆ. ಆ ದೊಡ್ಡ ಗುಣ, ನಿಮ್ಮಲ್ಲಿರೋ ಗುಣ, ಆರ್ಟಿಸ್ಟ್ಗಳನ್ನ ಎಷ್ಟು ಕಂಫರ್ಟ್ ಮಾಡ್ತೀರಾ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಐ ಸೆಡ್, ಬಹುಶಃ ಇವತ್ತು ನಮ್ಮ ಡ್ಯಾಡಿ ಇದ್ದೀರ ತುಂಬ ಖುಷಿ ಪಟ್ಟಿರೋರು. ಈಸ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು. ಗೀತಕ್ಕ, ನಿಮ್ಮ ಕೇಕ್ ಮಿಸ್ ಮಾಡ್ತೀನಿ. ನನ್ನ ಮನೆ ಹತ್ರ ಬಂದಾಗೆಲ್ಲ ನಾನೇ ಬಂದುಬಿಡ್ತೀನಿ ಅಕ್ಕ ಕೇಕ್ ತಿನ್ನೋದಕ್ಕೆ. ನಿಜವಲ್ಲೂ ಐ ರಿಯಲಿ ಮೀನ್ ಇಟ್. ನಾನು ಆ್ಯಕ್ಚುಲಿ ಸ್ವೀಟ್ ಪುರ್ಕ. ನಾನು ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ ನನಗೇನು ಇಷ್ಟು ಸ್ವೀಟ್ ತಿಂತೀಯಾ ಅಂತ. ಸೊ ಥ್ಯಾಂಕ್ ಯು ನರ್ತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹರಿದಾಸ್ ಕೋಳೆ ಅನ್ನೋ ಒಂದು ಕ್ಯಾರೆಕ್ಟ್ರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಜನ ಎಂಜಾಯ್ ಮಾಡ್ತಾರೆ. ಫಸ್ಟ್ ಟೈಮ್ ನನಗೆ ಇವತ್ತು
ಬರ್ತಿರ್ಬೇಕಂದ್ರೆ ಒಂದಷ್ಟು ಜನ ನನ್ನ ಹೇ ಇವನೆಲ್ಲ ಪೊಲೀಸ್ ಅಂದಾಗ ಅದು ಎಷ್ಟು ಖುಷಿ ಕೊಡ್ತಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಅದೇ ಅಲ್ಲ ಶಿವಣ್ಣ. ಆ್ಯಂಡ್ ಐ ಆಮ್ ಸೋ ಪ್ರೌಡ್. ಗೀತಾ ಪಿಕ್ಚರ್ಸಲ್ಲಿ ನನ್ನ ಮೊದಲನೇ ಸೂಪರ್ ಹಿಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್ ಆಗಿರ್ಬೋದು, ಮಧು, ನಮ್ಮ ಐ ಆಮ್ ಸಾರಿ, ಐ ರಿಮೆಂಬರ್ ಆಸ್ ಯು ಡ್ಯಾನ್ಸ್ ರೋಸ್ ಓನ್ಲಿ ಬಿಕಾಸ್ ದಟ್ ಕ್ಯಾರೆಕ್ಟರ್ ಐ ಕಾಂಟ್ ಫರ್ಗೆಟ್ ದಟ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಆ್ಯಂಡ್ ಯು ಡನ್ ಅ ಫಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ ಯು ಅನು. ಅಂದರೆ ಒಬ್ಬ ಕಲಾವಿದನಿಗೆ ಗೆಲುವು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ. ಪ್ರತಾಪ್, ಇಫ್ ಐ ಆಮ್ ನಾಟ್ ರಾಂಗ್, ಒಂದು 7-8 ಇಯರ್ಸಿಂದ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ. ಆಮ್ ಐ ರೈಟ್ ಆರ್ ರಾಂಗ್? 2009 ಬೆಂಕಿಪಟ್ಟಣ. ಹೌದು, ನಾವಿಬ್ಬರು ಇದ್ದೀವಿ. ಪ್ರತಿಯೊಬ್ಬ ಕಲಾವಿದ ಕೂಡ ಒಂದು ಯಶಸ್ಸು, ಆ ಒಂದು ಟರ್ನಿಂಗ್ ಪಾಯಿಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಬಟ್ ಆ ಟರ್ನಿಂಗ್ ಪಾಯಿಂಟು ಇಂಥ ವ್ಯಕ್ತಿತ್ವದಿಂದ ಬಂದಾಗ ಅದು ಒಂದು ಆತ್ಮತೃಪ್ತಿ, ಬರೀ ಖುಷಿ ಅಷ್ಟೇ ಅಲ್ಲ. ಇವತ್ತಿಗೆ ಪ್ರತಾಪ್ಗೆ ಆಗಿರೋದು ಖುಷಿಗಿಂತ ಹೆಚ್ಚಾಗಿ ಆತ್ಮತೃಪ್ತಿ. ಅದನ್ನು ಕೊಟ್ಟಿದ್ದಕ್ಕೆ ನಮ್ಮ ಭೈರತಿ ರಣಗಲ್ ಶಿವಣ್ಣಂಗೆ ನಾವು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಅಣ್ಣ, ಬಿಕಾಸ್ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್. ಈ ಒಂದು ಪಾತ್ರ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಪ್ರತಾಪ್ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದವರೆಲ್ಲ ಇಟ್ಟಾಗ್ತಾರೆ ಮಗ, ಒಂದಲ್ಲ ಒಂದಿನ ಅವ್ರಿಗೆ ಒಳ್ಳೆ ಟೈಮ್ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಫಸ್ಟ್ ಶಿವಣ್ಣ ಆ್ಯಂಡ್ ಗೀತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ. ಆ್ಯಂಡ್ ನರ್ದನ್ ಬ್ರದರ್, ಥ್ಯಾಂಕ್ ಯು ಅಗೇನ್. And good evening to all the press and media friends here. I still haven't watched the movie. I'm watching it tonight. I'm hearing lots of things about the movie, sir, and I'm very excited. And I've been trying to become an actor since 2004. This is my first blockbuster, and after Zarpat, I'm really happy for that. And thank you. I'm just so emotional. Seeing the love the movie is getting, seeing the love I'm getting. Thank you again. Thank you, God. Thanks for everything. ನಮ್ಮ ಘಟ್ಟ ಅವರು ಸಿನಿಮಾದಲ್ಲಿ ಮಾಡಿರೋ ಪಾತ್ರಕ್ಕೂ ಈಗಿಲ್ಲಿ ನಿಂತಿರೋದಕ್ಕೂ ಸಂಬಂಧನೇ ಇಲ್ಲ. ಅವರು ನಿಜವಾಗ್ಲೂ ಈ ಬಿಕೇಮ್ ವೆರಿ ಇಮೋಷ್ನಲ್, ಭಾವುಕರಾಗ್ಬಿಟ್ರು. ದಿಸ್ ಇಸ್ ವಾಟ್ ಅಣ್ಣ ಹ್ಯಾಸ್ ಗಿವನ್ ಟು ನಮ್ಮ ಘಟ್ಟ ಅನ್ನೋ ಪಾತ್ರಕ್ಕಾಗಿರ್ಬೋದು ಶಬೀರ್ ಅವ್ರಿಗೆ. ಅಣ್ಣ, ಈ ಸಕ್ಸಸ್ಸಲ್ಲಿ ಹಿ ಡಿಸರ್ವ್ಸ್ ಅ ಹಗ್ ಫ್ರಮ್ ಯು ಅಣ್ಣ. ಒಂದು ಅಪ್ಪುಗೆ ಪ್ಲೀಸ್. ಅವ್ರು ಹೇಳ್ತಿದ್ದಾರೆ, ಅವರ ಮೊದಲ ಚಿತ್ರದ ನಂತರ ಕಂಡಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ ಭೈರತಿ ರಣಗಲ್ ಅಂತ ಹೇಳಿ, ಅದು ಕನ್ನಡದಲ್ಲಿ ಆ ಒಂದು ಯಶಸ್ಸು ಅವ್ರಿಗೆ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ಬಹಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ ಮಾಧ್ಯಮದವರಿಗೆ ಮತ್ತು ತಾಂತ್ರಿಕ ವರ್ಗದವರಿಗೆ ಇಂಥ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಂತಹ, ಅದಕ್ಕಿಂತ ಹೆಚ್ಚಾಗಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟವ್ರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೇನೆ. ಈಗ ತಾನೇ ಹೇಳ್ತಾ ಇದ್ರು, ಫ್ಯಾಮಿಲಿ ಮೆಂಬರ್ಸ್ ಬರ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತ. ಎಲ್ಲರೂ ಕನ್ನಡಿಗರು ಮಾತ್ರ ಇದನ್ನು ನೋಡ್ತಾ ಇದ್ದಾರಾ ಅಂದರೆ, ನನಗಾದ ಅನುಭವ ಹೇಳ್ತೇನೆ. 15ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯಿತು. ಅವತ್ತಿನ ದಿನ ನನ್ನ ತಾಯಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಹಿಪ್ ಬೋನ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಇತ್ತು. ಸೊ ಮಾರನೇ ದಿನ ನಾನು ಸಿನಿಪೊಲೀಸಲ್ಲಿ ಪಿಕ್ಚರ್ಗೆ ಹೋದ್ವಿ. ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂದು 17-18ನೇ ತಾರೀಕಿನಿಂದ ಆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವ ಜನಗಳು ಯಾರಿದ್ದಾರೆ, ಅವ್ರು ಯಾರೂ ಕನ್ನಡಿಗರಲ್ಲ. 90% ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ. ಅವರು ನನ್ನನ್ನು ನೋಡೋ ದೃಷ್ಟಿನೇ ಬದಲಾಗೋಯ್ತು, ನನಗೆ ಕೊಟ್ಟಂಥ ಟ್ರೀಟ್ಮೆಂಟೇ ಬದಲಾಗೋಯ್ತು. ಎಲ್ಲೇ ಹೋದರೂ, ಯಾವುದೇ ಲ್ಯಾಬ್ ಹತ್ರ ಹೋದರೂ ಕೂಡ ನನ್ನ ಕೆಲಸ ಎಲ್ಲ ಬೇಗ ಆಗೋಕ್ಕಾಯಿತು. ಆಮೇಲೆ ಆ ರೀತಿ ಆ್ಯಂಡ್ ನನ್ನ ನೋಡಿದ ತಕ್ಷಣ, ಸಾರ್ ಏನು ಪಿಕ್ಚರ್ ಸರ್ ಅದು, ಹೇಗೆ ಮಾಡಿದ್ದಾರೆ, ಎಸ್ಪೆಷಲಿ ಆ ಇಂಟರ್ವೆಲ್ ಬ್ಲಾಕ್ ಫೈರ್ ಸರ್ ಅದು ಅನ್ನೋ ದೃಷ್ಟಿ ಅವ್ರವ್ರ ಭಾಷೆಯಲ್ಲೇ ಹೇಳ್ತಾಯಿದ್ರು. ನನಗೆ ನಿಜವಾಗ್ಲೂ ಆ ಆಸ್ಪತ್ರೆಯಲ್ಲಿ ಸಂಕಟ ಪಡುವಂಥ ಸಮಯದಲ್ಲೂ ಕೂಡ ಖುಷಿಯನ್ನು ತಂದುಕೊಟ್ಟಂತಹ ಪಿಕ್ಚರನ್ನು ಕೊಟ್ಟಿದ್ದೀರಿ ಶಿವಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಬಿಹೇವ್ ಮಾಡಿ ನಮ್ಮನ್ನು ನೋಡ್ಕೊಂಡಿದ್ದೀರಿ. ಆ್ಯಂಡ್ ನರ್ಸನ್ ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ನನ್ನನ್ನು ಕರೆದು ಮಫ್ತಿ ಆದಮೇಲೆ ಇಲ್ಲಿ ಅವಕಾಶ ಕೊಟ್ಟಿದ್ದು. ಪ್ರಾಯಶಃ ಇದು ಕನ್ನಡಿಗರ ಒಬ್ಬರ ಹಬ್ಬ ಅಲ್ಲ, ಈ ಪಿಕ್ಚರು ಇಡೀ ಭಾರತದ ಹಬ್ಬ. ಇದು ಟ್ರೂ ಪ್ಯಾನ್ ಇಂಡಿಯಾ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಎಷ್ಟು ಸುಂದರವಾಗಿ ಹೇಳಿದ್ರು.
ಒಬ್ಬರ ಸಂತೋಷದ ಕಣ್ಣೀರಿಗೆ ಬೈರತಿ ರಣಗಲ್ ಕಾರಣ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ನೀವು ಹೇಳಿದ್ರಿ ಒಂದು ಸಣ್ಣ ಆತಂಕ, ದುಃಖದ ಕಣ್ಣೀರಿಗೂ ಕೂಡ ಸಮಾಧಾನಕರವಾಗಿ ನಮ್ಮ ಬೈರತಿ ರಣಗಲ್ಲೇ ಒಂದು ಕಾರಣ ಆಗುತ್ತೆ ಅಂತ ಹೇಳಿ. ದಾಟ್ಸ್ ದ ಪವರ್ ಆಫ್ ಬೈರತಿ ರಣಗಲ್. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಅಣ್ಣ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತಿ ರಣಗಲ್. ಆ ಮಫ್ತಿ ಬೈರತಿ ರಣಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗೋಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ. ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್ ನಮ್ಮ ಬೈರತಿ ರಣಗಲ್ ಸಕ್ಸಸ್ ಆಗೋಕ್ಕೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರ್ತೀನಿ ನಾನು. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದರೂ ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟಾಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ಥರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ಥರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿದ್ದವ್ರನ್ನ ಕೇಳಿದೆ. ಆಗ ಅವ್ರಂದರು, ಎವ್ರಿ ಡೇ ಇದೇ ಥರ, ಯಾಕೆ ನೀನು ಹೊಸಬನ ಇಂಡಸ್ಟ್ರಿಗೆ, ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ಥರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು, ಮತ್ತೆ ಸಂಜೆ ಕಾಫಿ, ಟೀ, ಟಿಫನ್ ಈ ಥರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದರೆ ಇದಕ್ಕೇನಾ. ಒಂದು ಸಿನಿಮಾ ಶುರುವಾದರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೆಯದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯಿತೋ ಅದೇ ಥರ ನನಗೆ ಬೈರತಿ ರಣಗಲ್ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಎಕ್ಸೈಟ್ ಆದೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕೋಕ್ಕೆ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ. ಏನು ಆಶ್ಚರ್ಯ ಅಂದರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ, ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದ್ದೀವಿ. 300 ಜನಗಳ ಕೈಯಲ್ಲೂ ಆ್ಯಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆ್ಯಪಲ್ ಇದೆ, ಏನು ಸಮಾಚಾರ ಅಂತ. ಆವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ, ಶಿವಣ್ಣ ಮತ್ತು ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ವೇದದಿಂದನೂ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಮೇಯ್ನ್ ಆರ್ಟಿಸ್ಟ್ವರೆಗೂ ಪ್ರತಿಯೊಬ್ಬರಿಗೂ ಆ್ಯಪಲ್ ಕೊಡ್ತಾಯಿದ್ರು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತಾಯಿದ್ರು. ಅವಾಗ ಅನ್ನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲ ಮಕ್ಕಳನ್ನೂ ಒಂದೇ ಥರ ನೋಡ್ಕೊತಾರೋ ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ನಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತು ಗೀತಕ್ಕ ತಂದೆ ಥರ ನಿಂತ್ಕೊಂಡು ನಮ್ಮನ್ನೆಲ್ಲರನ್ನು ನೋಡ್ಕೊಂಡಿದ್ದಾರೆ. ಗೀತಕ್ಕ, ತುಂಬಾ ಖುಷಿ ಇದೆ ಅಕ್ಕ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ಗೂ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನಿಮಗೆ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಕ್ಕ. ಆ್ಯಂಡ್ ನನಗೆ ನಿಮ್ಮ ಪ್ರೊಡಕ್ಷನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿಲಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಶಿವಣ್ಣ, ನನಗೆ ಈ ಬೈರತಿ ರಣಗಲ್ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದರೆ, ಫೋನ್ ಮಾಡಿದವರೆಲ್ಲ ಮಫ್ತಿ 2 ಯಾವಾಗ ಅಂತ ಕೇಳ್ತಾ ಇದ್ದಾರಣ್ಣ. ಸೊ ನಾನು ಅದಕ್ಕೆ ನಾನು ಅಣ್ಣನ ಕೇಳ್ಬಿಟ್ಟು ನರ್ತನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ ಅಣ್ಣ.
ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೊಂದು ನಂಬಿಕೆ ಬಂತು, ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಅಂತ ಅಣ್ಣ. ಮುಂದೊಂದು ದಿನ ಆದಷ್ಟು ಬೇಗ ಶುರು ಮಾಡಿ ಅಣ್ಣ. ಆ್ಯಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರನ್ನ ಬೆಳೆಸೋದು ಅಂತಾರಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ವೇದಿಕೆ ನನಗೆ ಮುಂದಿನ ದಿನಗಳಲ್ಲಿ ತುಂಬ ಲೇಟಾಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು. ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ. ರೈನ್ ಎಫೆಕ್ಟು, ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಆವಾಗ ನಾನು ಒಂದು ದೂರದಿಂದ ಒಂದು ಎಮೋಷ್ನಲ್ ಆಗಿ ನೋಡೋವಂಥ ಒಂದು ದೃಶ್ಯ. ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ ಮೊದಲು ಪ್ಲ್ಯಾನ್ ಪ್ರಕಾರ. ಯಾಕೆಂದರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತು ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದೆ, ನೀವು ಮೇಕಪ್ ತೆಗಿಬೋದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವತ್ತು ನಾನು ಮೇಕಪ್ ತೆಗೆದಿರಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. 1-1.5 ಗಂಟೆ ಆದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದರು. ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ ಅಂತ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋ ತನಕ ಹತ್ತತ್ರ ಒಂದು 10 ನಿಮಿಷ ಆಯಿತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲೇ ನಿಂತಿದ್ದಾರಲ್ಲೇ. ಏನೋ ಅಣ್ಣ ತಂಗಿ ಒಂದಾಗೋ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬ ಶಿವರಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಪ್ಪ ಶಿವಣ್ಣ ಅವ್ರನ್ನ 10 ನಿಮಿಷ ಕಾಯಿಸ್ಬಿಟ್ನಲ್ಲ ಅಂತ. ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಒಂದು ಮಾತಂದರು, ಅಲ್ಲಮ್ಮ ನೀನು ಎಲ್ಲ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ಯಾ ಕಣಮ್ಮ, ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾಟ್ ಕೊಡಿಸ್ತಾರೆ ನನಗೆ. ಆ ಶಾಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದರೆ ಅಣ್ಣ, ಸಿನಿಮಾದಲ್ಲಿ ನೋಡಿದಂಥ ಪ್ರೇಕ್ಷಕರು ಆ ಸೀನಲ್ಲಿ ನಂದೊಂದು ರಿಯಾಕ್ಷನ್ ಬರೆದು ತುಂಬಾ ಕನೆಕ್ಟ್ ಆದರು ಜನ. ಆಗ ನಿಮ್ಮ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳಿದಾಗೆಲ್ಲ ನಿಮ್ಮನ್ನು ನೆನೆಸ್ಕೋತೀನಿ. ಆಗ ಅಂದ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋರ್ನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ ಅಣ್ಣ. ಒಂದು ಮಾತಂತೂ ನಿಜ ಅಣ್ಣ, ನಮ್ಮೂರು ಟಿ ನರಸೀಪುರ ಅಣ್ಣ. ರಿಲೀಸ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರಲಿಲ್ಲ. ಮೈಸೂರಿಗೆ ಬರ್ತಿದ್ದು, ನಮಗೆ ಮೈಸೂರಿಗೆ ಹೋಗಿ ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ. ಒಂದು ಥಿಯೇಟ್ರಲ್ಲಿ ಜಾಗ ಸಿಗ್ತಿರಲಿಲ್ಲ ಅಣ್ಣ ನಿಮ್ಮ ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.